ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ಕೆ ಬ್ಲೂ ಟ್ರೇಡಿಂಗ್ ಅಕಾಡೆಮಿಯಿಂದ. ಸೊ ಈ ವಿಡಿಯೋದಲ್ಲಿ ಝೀರೋದಾನಲ್ಲಿರುವಂಥ ಆರ್ಡರ್ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಝೀರೋದಾದಲ್ಲಿ ತುಂಬ ಥರದ ಆರ್ಡರ್ಸ್ ಇದೆ. ಮಾರ್ಕೆಟ್ ಆರ್ಡರ್ಸ್, ಲಿಮಿಟ್ ಆರ್ಡರ್ಸ್, ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ಸ್, ಬ್ರ್ಯಾಕೆಟ್ ಆರ್ಡರ್ಸ್, ಕವರ್ ಆರ್ಡರ್ಸ್, ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್. ಸೊ ಇದರಲ್ಲಿ ಸಾಕಷ್ಟು ಆರ್ಡರ್ಸ್ ಇದೆ. ಆದರೆ ಈ ಆರ್ಡರ್ಸ್ನ ಪ್ರತಿಯೊಂದು ಡೀಟೇಲ್ಸ್ ನಮಗೆ ಗೊತ್ತಿರಬೇಕು. ಈ ಆರ್ಡರ್ ಹೇಗೆ ವರ್ಕ್ ಆಗುತ್ತೆ, ಈ ಆರ್ಡರ್ನ ಯಾವಾಗ ಯೂಸ್ ಮಾಡಬೇಕು, ಸೆಲ್ಲಲ್ಲಿ ಯಾವ ಥರ ಯೂಸ್ ಮಾಡಬೇಕು, ಬೈಯಲ್ಲಿ ಯಾವ ಥರ ಯೂಸ್ ಮಾಡಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಎಸ್ಪೆಷಲಿ ಬಿಗಿನರ್ಸ್, ನೀವೇನಾದರೂ ಹೊಸದಾಗಿ ಏನಾದರೂ ಝೀರೋದ ಜೊತೆ ಸೈನ್ ಅಪ್ ಆಗಿದ್ರೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಚಾನಲ್ನಲ್ಲಿ ಆದಷ್ಟು ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ನಿಮಗದು ಹೆಲ್ಪ್ಫುಲ್ ಆಗಿರುತ್ತೆ. ನೀವೇನಾದರೂ ಝೀರೋದಾನಲ್ಲಿ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಅದಕ್ಕೊಂದು ಸ್ಪೆಷಲ್ ಲಿಂಕ್ ನಾನು ಕೊಟ್ಟಿದ್ದೀನಿ ಕೆಳಗಡೆ. ನೀವು ಆ ಲಿಂಕ್ ಯೂಸ್ ಮಾಡಿ ಝೀರೋದ ಅಕೌಂಟ್ ಓಪನ್ ಮಾಡ್ಬೋದು. ಹಾಗೆಯೇ ನೀವು ಝೀರೋದ ಕೈಟ್ ಆ್ಯಪ್ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದರೆ, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ, ನಾನು ಅದರದ್ದು ವೀಡಿಯೋ ಕೂಡ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಯೂಸ್ ಮಾಡಿ ನೀವು ವೀಡಿಯೋ ನೋಡ್ಬೋದು. ಆದರೆ ಆ ವಿಡಿಯೋ ಹಿಂದಿನಲ್ಲಿದೆ, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿದೆ. ಸೊ ಕೈಟ್ ಹೇಗೆ ಯೂಸ್ ಮಾಡೋದು ಅಂತ ಕನ್ನಡದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಾಳೆ ಇಲ್ಲ ನಾಡಿದ್ದು. ಆ ವಿಡಿಯೋ ಕೂಡ ನೀವು ನೋಡಿ. ಸೊ ಮೊದಲಿಗೆ ನಾವು ಆರ್ಡರ್ಸ್ ನೋಡೋಣ. ನೀವು ನೋಡ್ತಾ ಇದ್ರೆ ನಾನು ಕೈಟ್ ಆ್ಯಪ್ನಲ್ಲಿ ಲಾಗಿನ್ ಮಾಡಿದ್ದೀನಿ. ಕೈಟಲ್ಲಿ ಏನೇ ಆರ್ಡರ್ ಪ್ಲೇಸ್ ಮಾಡಬೇಕು ಅಂದರೂ ನಾವು ವಾಚ್ ಲಿಸ್ಟಲ್ಲಿ ಹೋಗಿ ಪ್ಲೇಸ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ. ಸೊ ನಾನು ಬೈ ಆರ್ಡರ್ ಚೂಸ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಬೈ ಆರ್ಡರ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಟ್ಯಾಬ್ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ಕ್ವಾಂಟಿಟಿ, ಪ್ರೈಸ್, ಮಾರ್ಕೆಟ್, ಲಿಮಿಟ್, ಸ್ಟಾಪ್ ಲಾಸ್ ಮಾರ್ಕೆಟ್, ಟ್ರಿಗರ್ ಪ್ರೈಸ್, ವೆರೈಟಿ, ಬ್ರ್ಯಾಕೆಟ್ ಆರ್ಡರ್, ಕವರ್ ಆರ್ಡರ್, ಆಫ್ಟರ್ ಮಾರ್ಕೆಟ್ ಆರ್ಡರ್ ಮತ್ತು ಡೇ ಮತ್ತು IOC. ಸೊ ಸಾಕಷ್ಟಿದೆ. ಹೊಸಬರಿಗೆ ಇದು ತುಂಬ ತಲೆನೋವು ಮತ್ತು ಇದ್ರ ಜೊತೆಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ವಿಡಿಯೋನ ದಯವಿಟ್ಟು ಗಮನ ಇಟ್ಟು ನೋಡಿ. ಯಾಕಂದರೆ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ. ನೀವು ಒಂದು ಸಲ ನೋಡಿದ್ರೆ ಸಾಕು. ಸೊ ಒಂದು ಸಲ ಕರೆಕ್ಟಾಗಿ ಗಮನ ಇಟ್ಟು ನೋಡಿದ್ರೆ ನಿಮಗಿದು ಈಸಿಯಾಗಿ ಅರ್ಥ ಆಗೋಗುತ್ತೆ. ಸೊ ಫಸ್ಟ್ ಕ್ವಾಂಟಿಟಿ ನೋಡ್ತಾ ಇದ್ದೀವಿ. ಕ್ವಾಂಟಿಟಿನಲ್ಲಿ ನಾವು ಹಾಕಬೇಕಾಗಿರೋದು ಇಷ್ಟ. ನಮ್ಮ ಹತ್ರ ಇರುವಂಥ ಅಮೌಂಟಲ್ಲಿ ಎಷ್ಟು ಸ್ಟಾಕ್ಸ್ ನೀವು ಪರ್ಚೇಸ್ ಮಾಡೋದಕ್ಕೆ ಬಯಸ್ತಿರೋ ಅಷ್ಟು ಸ್ಟಾಕ್ನಲ್ಲಿ ಕ್ವಾಂಟಿಟಿನಲ್ಲಿ ಯೂಸ್ ಮಾಡಬೇಕು. ಸೊ ನಾವು ಬ್ಲೂಲಿಯೋದಲ್ಲಿ ನಾವು ಹೇಳ್ಕೊಡ್ತೀವಿ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಯೂಸ್ ಮಾಡೋದು ಅಂತ. ಪ್ರತಿಯೊಂದು ಟ್ರೇಡಲ್ಲಿ ಎಷ್ಟು ರಿಸ್ಕ್ ತೊಗೋಬೇಕು, ಸ್ಟಾಕ್ ಪ್ರೈಸ್ ಮತ್ತು ಸ್ಟಾಕ್ ಪ್ರೈಸ್ನ ವಾಲಿಟಿಲಿಟಿ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ. ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ 100 ಸ್ಟಾಕ್ಸ್ ಬೈ ಮಾಡ್ತೀನಿ ಅಂತ ಹೇಳಿದ್ರೆ 100 ಸ್ಟಾಕ್ಸ್ ಆಗ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟಲ್ಲಿದೆ CNC ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ. ಕ್ಯಾಶ್ ಆ್ಯಂಡ್ ಕ್ಯಾರಿ ನಾವು ಡೆಲಿವರಿ ಆರ್ಡರ್ಸ್ಗೆ ಯೂಸ್ ಮಾಡ್ತೀವಿ. ಡೆಲಿವರಿ ಅಂದರೆ ನೀವು ಸ್ಟಾಕ್ನ ಇವತ್ತು ಪರ್ಚೇಸ್ ಮಾಡಿ, ಇವತ್ತು ಬೈ ಆರ್ಡರ್ ಪ್ಲೇಸ್ ಮಾಡಿ, ನೀವು ಅದನ್ನ ನಾಳೆ, ನಾಡಿದ್ದು, ಅಲ್ಲ ನೆಕ್ಸ್ಟ್ ವಾರ, ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಇಯರ್ ನೀವು ಅದನ್ನ ಸೆಲ್ ಮಾಡ್ಬೋದು. ಇಲ್ಲಾಂದರೆ ನೀವು 10, 15, 20 ವರ್ಷ ಯಾವಾಗ ಬೇಕಾದ್ರೂ ನೀವು ಅದನ್ನ ಸೆಲ್ ಮಾಡ್ಬೋದು. ಸೊ ಬೇಸಿಕ್ಲಿ ಬೈ ಆ್ಯಂಡ್ ಹೋಲ್ಡ್ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು CNC ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ MIS ಏನಿದೆ, ಇದು ಮಾರ್ಜಿನ್ ಇಂಟ್ರಾಡೇ ಸ್ಕ್ವೇರ್ ಆಫ್ ಅಂತ ಹೇಳ್ತೀವಿ. ನೀವೇನಾದರೂ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂತ ಬಯಸಿದರೆ, ನೀವು ಒಂದೇ ದಿನದಲ್ಲಿ ಸ್ಟಾಕ್ನ ಖರೀದಿ ಮಾಡಿ ಒಂದೇ ದಿನದಲ್ಲಿ ಅದನ್ನ ಸೆಲ್ ಮಾಡಬೇಕು ಅಂತಿದ್ರೆ ಅದಕ್ಕೆ MIS ಆರ್ಡರ್ನ ಚೂಸ್ ಮಾಡಬೇಕು. ಸೊ MIS ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಇವತ್ತೇನಾದರೂ ಮಾರ್ನಿಂಗ್ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಆ ಆರ್ಡರ್ ವಿತಿನ್ ಅ ಡೇ ಅಂದರೆ ಸೇಮ್ ಡೇ ಸ್ಕ್ವೇರ್ ಆಫ್ ಆಗುತ್ತೆ. ಸ್ಕ್ವೇರ್ ಆಫ್ ಅಂದರೆ ಸೊ ಆರ್ಡರ್ ಆನ್ ಆದಾಗ ಅದು ಆರ್ಡರ್ ಬುಕ್ಕಲ್ಲಿರುತ್ತೆ. ಆರ್ಡರ್ ಬುಕ್ಕಲ್ಲಿದ್ದಾಗ ನಾರ್ಮಲಿ ನಾವು ಕ್ಲೋಸ್ ಮಾಡ್ತೀವಿ. ಸ್ಟಾಪ್ ಲಾಸ್ ಇಲ್ಲ ಟಾರ್ಗೆಟ್ ಇದ್ದಾಗ ಆರ್ಡರ್ ಕ್ಲೋಸ್ ಆಗುತ್ತೆ. ಸೊ ಇಂಟ್ರಾಡೇನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವೇನಾದರೂ ಸ್ಟಾಪ್ ಲಾಸ್ ಅಥವಾ ಟೇಕ್ ಪ್ರಾಫಿಟ್ ಇಲ್ಲ, ನೀವು ಮ್ಯಾನ್ಯುವಲ್ ಆಗಿ ಎಕ್ಸಿಟ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಎಂಡ್ ಆಫ್ ದ ಡೇ ಅದು ಸ್ಕ್ವೇರ್ ಆಫ್ ಆಗುತ್ತೆ. ಸೊ 3 ಗಂಟೆ 20 ನಿಮಿಷ ಕರೆಕ್ಟಾಗಿ ಆಟೋ ಸ್ಕ್ವೇರ್ ಆಫ್ ಆಗಿಬಿಡುತ್ತೆ. MIS ಅಲ್ಲಿ ಟ್ರೇಡ್ ಮಾಡ್ತಿದ್ರೆ ಕೆಲವೊಂದು ಬಾರಿ ಅದು ಎಕ್ಸ್ಟೆಂಡ್ ಆಗುತ್ತೆ ಟೈಮಿಗೆ, ಕೆಲವೊಂದು ಸರಿ ಟೈಮ್ ಕೂಡ ಡಿಸ್ಕ್ರೀಸ್ ಆಗುತ್ತೆ. ಅದ್ರ ಬಗ್ಗೆ ನೋಟಿಫಿಕೇಶನ್ ನಿಮಗೆ ಕಳಿಸ್ಬಿಡ್ತಾರೆ ಕೈಟಿಂದ. ಸೊ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಇವತ್ತು ಬೈ ಮಾಡಿ ಇವತ್ತೇ ಸೆಲ್ ಮಾಡಬೇಕು, ಹಾಗಾದರೆ ಎಂಡ್ ಆಫ್ ದ ಡೇ ನಾನು ಕಾಯಬೇಕು ಅಂತ. ಹಾಗೇನಿಲ್ಲ, ನೀವು ಅದನ್ನ ಇವತ್ತು ಪರ್ಚೇಸ್ ಮಾಡಿ ವಿತಿನ್ ಅ ಸೆಕೆಂಡ್ಸ್, ವಿತಿನ್ ಅ ಮಿನಿಟ್ ಅಲ್ಲ ಕೆಲವು ಸಮಯದಲ್ಲಿ ನೀವು ಅದನ್ನ ಕ್ಲೋಸ್ ಮಾಡ್ಬೋದು. ಮತ್ತೆ ನಿಮಗೆ ಸ್ಟಾಕ್ ಬೇಕಂದರೆ ಮತ್ತೆ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಒಂದು ದಿನದಲ್ಲಿ ನೀವು ಎಷ್ಟು ಸಲ ಬೇಕಾದರೂ ಟ್ರೇಡ್ ಮಾಡ್ಬೋದು. ಆದರೆ ಆ ಟ್ರೇಡ್ ಎಲ್ಲ ಕೂಡ ಒಂದೇ ದಿನದಲ್ಲಿ ಕ್ಲೋಸ್ ಆಗಬೇಕು. ಸೊ ಅದಕ್ಕೆ ಇಂಟ್ರಾಡೇ ಸ್ಕ್ವೇರ್ ಆಫ್ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆ ಮಾರ್ಜಿನ್, ಇಂಟ್ರಾಡೇ ಸ್ಕ್ವೇರ್ ಆಫ್ ಹೇಗೆ ಹೇಳ್ತೀವಿ ಅಂದರೆ ಇದರಲ್ಲಿ ಮಾರ್ಜಿನ್ ಸಿಗುತ್ತೆ. ಸೊ ಮಾರ್ಜಿನ್ ಏನಂದರೆ ಲಿವರೇಜ್ ಅಂತ ಏನು ಹೇಳ್ತೀವಿ. ನಿಮ್ಮ ಹತ್ರ ಇರುವಂಥ ದುಡ್ಡಿಗಿಂತ ಅಧಿಕ ಸಂಖ್ಯೆ ಸ್ಟಾಕ್ನ ನೀವು ಪಡಿಬೋದು, ಇಲ್ಲ ಹೊಂದ್ಬೋದು, ಇಲ್ಲ ಬೈ ಮಾಡ್ಬೋದು. ಅದು ಹೇಗಪ್ಪ ಅಂದರೆ ಪ್ರತಿಯೊಂದು ಸ್ಟಾಕಿಗೂ ಅದರದ್ದೇ ಆದ ಲಿವರೇಜ್ ಇರುತ್ತೆ. ಆ ಲಿವರೇಜ್ನ ಚೆಕ್ ಮಾಡೋದಕ್ಕೆ ಒಂದು ಲಿಂಕ್ ಇದೆ, ಝೀರೋದ ಕ್ಯಾಲ್ಕುಲೇಟರ್. ಸೊ ಅಲ್ಲಿ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಸಪೋಸ್ ಲಿವರೇಜ್ 3 ಅಂತಿದ್ರೆ, ನಿಮ್ಮ ಹತ್ರ 10,000 ರೂಪಾಯಿ ಇದ್ದರೆ 3 × 10,000 ಅಂದರೆ 30,000. ಸೊ 30,000 ಆಗುವಂಥ ಸ್ಟಾಕ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ 10,000ದಲ್ಲಿ ನಿಮಗೆ 100 ರೂಪಾಯಿ ಲಾಭ ಬಂದರೆ
30,000 ಯೂಸ್ ಮಾಡಿ ನೀವು 300 ರೂಪಾಯಿ ಲಾಭ ತೆಗಿಬೋದು. ಸೊ ಅದರಲ್ಲಿ ರಿಸ್ಕು ಕೂಡ ಅಷ್ಟೇ ಇರುತ್ತೆ. ನೀವು 100 ರೂಪಾಯಿ ಕಳ್ಕೊಳ್ಳೋ ಜಾಗದಲ್ಲಿ 300 ರೂಪಾಯಿ ಕೂಡ ಕಳ್ಕೊಳ್ತೀರಾ. ಸೊ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಮಾರ್ಜಿನ್ ಅಂದರೆ ಎಷ್ಟು, ನಿಮ್ಮ ಹತ್ರ ಇರೋದಕ್ಕಿಂತ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಸ್ಟಾಕ್ಸ್ನ ಪಡಿಬೋದು, ಅದಕ್ಕೆ ಮಾರ್ಜಿನ್ ಆರ್ಡರ್ ಅಂತ ಹೇಳ್ತೀವಿ. ಸೊ ಇವಿಷ್ಟು ಕ್ಯಾಶ್ ಆನ್ ಕ್ಯಾರಿ ಮಾರ್ಜಿನ್. ನೆಕ್ಸ್ಟ್ ಬರುತ್ತೆ ಮಾರ್ಕೆಟ್ ಆರ್ಡರ್. ಸೊ ಇಲ್ಲಿ ಮಾರ್ಕೆಟ್ನ ಪ್ರೆಸ್ ಮಾಡಿದಾಗ ನೋಡಿ, ಇಲ್ಲಿ ಪ್ರೈಸ್ ಇಲ್ಲಿ ಬ್ಲಾಕ್ ಆಗಿದೆ, ಇವಾಗ ಲಿಮಿಟ್ ಹತ್ರ ಓಪನ್ ಆಗುತ್ತೆ. ಸೊ ಮಾರ್ಕೆಟ್ ಆರ್ಡರ್ ಅಂದರೆ ಏನಂದರೆ, ಮಾರ್ಕೆಟಲ್ಲಿ ಏನು ಪ್ರೈಸ್ ಇವಾಗ ರನ್ನಿಂಗ್ ಅಲ್ಲಿದೆಯೋ ಅದೇ ಪ್ರೈಸಲ್ಲಿ ನಿಮಗೆ ಆರ್ಡರ್ ಟ್ರಿಗರ್ ಆಗುತ್ತೆ. ಸೊ ಅದು ಎನಿ ಪ್ರೈಸ್ ಆಗಿರೋದು, ನಿಮಗೆ ಗೊತ್ತಿರಲಿ ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿ ಸೆಕೆಂಡಲ್ಲೂ ಫ್ಲಕ್ಚುಯೇಷನ್ ಇರುತ್ತೆ, ಪ್ರತಿ ಸೆಕೆಂಡ್ಗೂ ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆಪೋಸಿಟು ನಿಮ್ಮ ಆರ್ಡ್ರಿಗೆ ಯಾವ ಆರ್ಡ್ರ್ ಮ್ಯಾಚ್ ಆಗುತ್ತೋ, ನೀವು ಸಪೋಸ್ ನೀವು ಸೆಲ್ ಮಾಡ್ತಾ ಇದ್ರೆ ಆರ್ಡ್ರನ್ನ ನಿಮಗೆ ಮ್ಯಾಚ್ ಆಗುವಂಥ ಬೈಯರ್ ಜೊತೆ ಇಮಿಡಿಯೇಟಾಗಿ ಆರ್ಡರ್ ಟ್ರಿಗರ್ ಆಗುತ್ತೆ. ಸೊ ಅದಕ್ಕೆ ವಾಲ್ಯೂಮ್ ಇಂಪಾರ್ಟೆಂಟ್. ವಾಲ್ಯೂಮ್ ಅಂದರೆ ಒಂದು ನಿರ್ದಿಷ್ಟ ಸಂಖ್ಯೆ ಸ್ಟಾಕ್ಸ್ ಅದು ಟ್ರೇಡ್ ಆಗ್ತಿದ್ದು ಒಂದು ನಿರ್ದಿಷ್ಟ ಟೈಮಲ್ಲಿ. ಸೊ ತುಂಬ ವಾಲ್ಯೂಮ್ ಜಾಸ್ತಿ ಇದ್ದಾಗ ಸೊ ಮಾರ್ಕೆಟಲ್ಲಿ ಬೇಗ ನೀವು ಬೈ ಅಥವಾ ಸೆಲ್ ಮಾಡ್ಬೋದು. ಸೊ ವಾಲ್ಯೂಮ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮಾರ್ಕೆಟ್ ಅಂದರೆ ಎಷ್ಟು, ಮಾರ್ಕೆಟ್ ಅಂದರೆ ಮಾರ್ಕೆಟಲ್ಲಿ ಏನು ಪ್ರೈಸ್ ಅವೈಲಬಿಲಿಟಿ ಇದೆಯೋ ಆ ಪ್ರೈಸಲ್ಲಿ ನಿಮ್ಮ ಆರ್ಡರ್ ಟ್ರಿಗರ್ ಆಗುತ್ತೆ. ಸೊ ನೆಕ್ಸ್ಟ್ ಲಿಮಿಟ್ ಅಂದರೆ, ನೆನಪಿರಲಿ ನಾನು ಇದು ಬೈಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬೈಯಲ್ಲಿ ಲಿಮಿಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗ ಸ್ಟಾಕ್ ಪ್ರೈಸ್ 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ನೀವೇನಾದರೂ ಸ್ಟಾಕ್ ಪ್ರೈಸ್ನ 100 ರೂಪಾಯಿ ಬೇಡ, ನನಗೆ ಕಮ್ಮಿ ಬರಲಿ, ಇನ್ನೂ 95, 90 ಏನೇ ಆಗಿದೆ, 99 ಆದರೂ ಆಗಲಿ. ಸೊ ಯಾವುದೇ ಒಂದು ಪ್ರೈಸು 100 ರೂಪಾಯಿಂದ ಕೆಳಗೆ ಬಂದಾಗ ಅದನ್ನ ನೀವು ಬೈ ಮಾಡ್ತೀನಿ ಅದಕ್ಕೆ ಲಿಮಿಟ್ ಆರ್ಡರ್ಸ್. ಸೊ ಲಿಮಿಟ್ ಹಾಕಿದಾಗ ನಿಮಗೆ ಪ್ರೈಸ್ ಯಾವ ಪ್ರೈಸ್ ಬೇಕೋ ಆ ಪ್ರೈಸ್ ಆ್ಯಡ್ ಮಾಡಬೇಕು. ಒಂದು ತಿಳ್ಕೊಳ್ಳಿ, ಲಿಮಿಟ್ ಆರ್ಡರು ಕರೆಂಟ್ ಪ್ರೈಸ್ ಅಂದರೆ ಮಾರ್ಕೆಟ್ ಪ್ರೈಸಿಂತ ಕೆಳಗಡೆ ನೀವು ಬೈ ಮಾಡೋಕ್ಕಾದರೆ ನೀವು ಇದನ್ನ ಯೂಸ್ ಮಾಡಬೇಕು. ಸೊ ಇದು ಬೈಯಲ್ಲಿ ಹೀಗೆ ವರ್ಕ್ ಆಗುತ್ತೆ. ಸೆಲ್ಲಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಬೈಯಲ್ಲಿ ಲಿಮಿಟ್ ಆರ್ಡರು ಮಾರ್ಕೆಟ್ ಪ್ರೈಸಿಗಿಂತ ಕೆಳಗಡೆ ಎಂಟ್ರಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೆಲ್ಲಲ್ಲಿ ಮಾರ್ಕೆಟ್ ಪ್ರೈಸ್ಗಿಂತ ಮೇಲೆ, ಅಂದರೆ ಇವಾಗ 100 ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದ್ದರೆ 100 ರೂಪಾಯಿಗಿಂತ ಮೇಲೆ 101, 102, 110, 20, 30 ಏನೇ ಪ್ರೈಸ್ ಇದೆ ಆ ಪ್ರೈಸ್ಗೆ ಎಂಟ್ರಿ ಮಾಡಬೇಕಂದ್ರೆ ಲಿಮಿಟ್ ಆರ್ಡ್ರು ಸೆಲ್ ಆರ್ಡ್ರ್ನಲ್ಲಿ ಯೂಸ್ ಮಾಡಬೇಕು. ತಿಳ್ಕೊಳ್ಳಿ, ಬೈಯಲ್ಲಿ ಲಿಮಿಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಮಾರ್ಕೆಟ್ ಪ್ರೈಸಿಂದ ಕೆಳಗಡೆ, ಸೆಲ್ಲಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ಮಾರ್ಕೆಟ್ ಪ್ರೈಸಿಂದ ಮೇಲೆ, ಅಬೋವ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದರಲ್ಲಿ ಎಂಟ್ರಿ ಮಾಡೋದಕ್ಕೆ ಸೆಲ್ ಆರ್ಡ್ರ್ನಲ್ಲಿ ಲಿಮಿಟ್ ಆರ್ಡ್ರ್ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟಾಪ್ ಲಾಸ್ ಆರ್ಡರ್. ಸೊ ಸ್ಟಾಪ್ ಲಾಸ್ ಆರ್ಡರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಬೈಯಲ್ಲಿ ಒಂಥರ ವರ್ಕ್ ಆಗುತ್ತೆ, ಸೆಲ್ಲಲ್ಲಿ ಒಂಥರ ವರ್ಕ್ ಆಗುತ್ತೆ. ಸೊ ಇದು ಆಪೋಸಿಟ್ ಲಿಮಿಟ್ ಆರ್ಡ್ರಿಗೆ ಏನಿದೆ ಅದಕ್ಕೆ ಆಪೋಸಿಟ್ ಸ್ಟಾಪ್ ಲಾಸ್ ಆರ್ಡರ್ ಇದೆ. ಲಿಮಿಟ್ ಆರ್ಡ್ರಲ್ಲಿ ನಾವು ಬೈಯಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಸ್ಟಾಕ್ ಪ್ರೈಸ್ನ ಕೆಳಗಡೆ ಪ್ರೈಸಲ್ಲಿ ಬೈ ಮಾಡೋದಕ್ಕೆ ಬೈ ಯೂಸ್ ಮಾಡ್ತೀವಿ. ಸೆಲ್ಲಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲಿಮಿಟ್ ಆರ್ಡ್ರನ್ನ ಸ್ಟಾಕ್ ಪ್ರೈಸಿಂದ ಮೇಲೆ, ಅಂದರೆ ಇವಾಗಿರೋ ಕರೆಂಟ್ ಪ್ರೈಸ್ಗಿಂತ ಮೇಲೆ ಪ್ರೈಸ್ನ ಸೆಲ್ ಮಾಡೋದಕ್ಕೆ ಲಿಮಿಟ್ ಆರ್ಡರ್ ಯೂಸ್ ಮಾಡ್ತೀವಿ. ಸೊ ಸ್ಟಾಪ್ ಲಾಸಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಬೈ ಆರ್ಡ್ರನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ನಿಮಗೆ ಮಾರ್ಕೆಟ್ ಪ್ರೈಸ್ಗಿಂತ ಮೇಲೆ, ಇವಾಗ ಸ್ಟಾಕ್ ಪ್ರೈಸ್ 100 ರೂಪಾಯಿ ಇದೆ, ನೀವು 102 ರೂಪಾಯಿ 103 ರೂಪಾಯಿಗೆ ಎಂಟ್ರಿ ಮಾಡಬೇಕು ಅಂದಾಗ ನೀವು ಸ್ಟಾಪ್ ಲಾಸ್ ಆರ್ಡರ್ ಯೂಸ್ ಮಾಡಬೇಕು ಬೈಯಲ್ಲಿ. ಅದೇ ಸೆಲ್ಲಲ್ಲಿ ಬಂದರೆ ಆಪೋಸಿಟ್, ಇವಾಗ ಸೆಲ್ಲಲ್ಲಿ ನೀವು ಕೆಳಗಡೆ ಅಂದರೆ ಮಾರ್ಕೆಟ್ ಪ್ರೈಸ್ಗಿಂತ ಕೆಳಗಡೆ ನೀವು ಸ್ಟಾಕ್ ಪ್ರೈಸ್ ಸೆಲ್ ಮಾಡಬೇಕು ಅಂದರೆ ಅದಕ್ಕೆ ಸ್ಟಾಪ್ ಲಾಸ್ ಆರ್ಡರ್ ಅಂತ ಹೇಳ್ತೀವಿ. ಸೊ ಇವಾಗ ಸೆಲ್ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀರಾ, 100 ರೂಪಾಯಿ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಇದೆ, ಇವಾಗ 100 ರೂಪಾಯಿ ಇದೆ ಸ್ಟಾಕ್ ಪ್ರೈಸು. ಸೊ 90 ಇಲ್ಲ 95 ರೂಪಾಯಿಗೆ ನಾನು ಬಂದರೆ ನಾನು ಸೆಲ್ ಮಾಡ್ತೀನಿ ಅಂದಾಗ ನೀವು ಆ ಪ್ರೈಸ್ನ ಸ್ಟಾಪ್ ಲಾಸ್ ಆರ್ಡರ್ ಯೂಸ್ ಮಾಡಿ ಎಂಟರ್ ಆಗ್ಬೋದು. ಸೊ ಅದಕ್ಕೆ ಸ್ಟಾಪ್ ಲಾಸ್ ಆರ್ಡರ್ ಅಂತ ಹೇಳ್ತೀವಿ. ಇಲ್ಲಿ 2 ಪ್ರೈಸ್ ನೋಡ್ತಾ ಇದ್ದೀರಾ, ಸ್ಟಾಪ್ ಲಾಸ್ ಬಂದ ತಕ್ಷಣ ಒಂದು ಪ್ರೈಸ್, ಇನ್ನೊಂದು ಟ್ರಿಗರ್ ಪ್ರೈಸ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ 2 ಕನ್ಫರ್ಮೇಷನ್ ಸಿಗುತ್ತೆ ನಿಮಗೆ. ಸೊ ಟ್ರಿಗರ್ ಪ್ರೈಸ್ 110, ಪ್ರೈಸ್ 120 ಇದ್ದಾಗ ಏನಾಗುತ್ತೆ ಅಂದರೆ, ಯಾವಾಗ ಸ್ಟಾಕ್ ಪ್ರೈಸ್ 100 ರೂಪಾಯಿಂದ 110 ರೂಪಾಯಿಗೆ ಹೋಗಿ ರೀಚ್ ಆಗುತ್ತೋ ಆವಾಗ ನಿಮ್ಮ ಆರ್ಡ್ರ್ ಏನಿದೆ 120 ರೂಪಾಯಿದು ಅದು ಎಕ್ಸ್ಚೇಂಜ್ಗೆ ಹೋಗುತ್ತೆ, ಪೆಂಡಿಂಗಲ್ಲಿರುತ್ತೆ. ಸೊ 120ಗೆ ಆರ್ಡ್ರ್ ಯಾವಾಗ 120ಗೆ ಪ್ರೈಸ್ ರೀಚ್ ಆಗುತ್ತೆ ಆವಾಗ ನಿಮ್ಮ 120 ಪ್ರೈಸ್ ಟ್ರಿಗರ್ ಆಗುತ್ತೆ. ಸೊ ಇದು ಸ್ಟಾಪ್ ಲಾಸ್ ಆರ್ಡರ್ ಈ ಥರ ವರ್ಕ್ ಆಗುತ್ತೆ. ಸೊ ಸೆಲ್ಲಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಅದೇ ನೀವು 100 ರೂಪಾಯಿ ಸ್ಟಾಕ್ ಪ್ರೈಸ್ ಇದೆ, ನೀವು ಅದಕ್ಕಿಂತ ಕೆಳಗಡೆ ಹೋಗಿ ನೀವು ಸೆಲ್ ಮಾಡಬೇಕು ಅಂತ ಇರ್ತೀರ. ಸೊ ಪ್ರೈಸಲ್ಲಿ ನೀವು ಪ್ರೈಸಲ್ಲಿ 90 ರೂಪಾಯಿ ಇಡ್ತೀರಾ, ಟ್ರಿಗರ್ ಪ್ರೈಸಲ್ಲಿ 95 ಇಡ್ತೀರಾ. ಸೊ ಅವಾಗ 95ಗೆ ಹಿಟ್ಟಾದಾಗ 90 ರೂಪಾಯಿ ಆರ್ಡರ್ ಏನಿದೆ ಅದು ಟ್ರಿಗರ್ ಆಗುತ್ತೆ. ಟ್ರಿಗರ್ ಅಂದರೆ ಪ್ರೈಸ್ ಯಾವಾಗ 90ಕ್ಕೆ ಬರುತ್ತೆ ಆವಾಗ ಅದು ಟ್ರಿಗರ್ ಆಗುತ್ತೆ. ಸೊ 2 ಸಿಗ್ನಲ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದ್ರ ಜೊತೆಗೆ ನೀವು ಇಲ್ಲಿ ಪ್ರೈಸ್ ಮತ್ತು ಟ್ರಿಗರ್ ಪ್ರೈಸ್ ಎರಡರಲ್ಲೂ ಸೇಮ್ ಪ್ರೈಸ್ ಕೂಡ ನೀವು ಎಂಟ್ರಿ ಮಾಡ್ಬೋದು. ಟ್ರಿಗರ್ ಪ್ರೈಸ್ ಎರಡು ಕೂಡ ನೀವು 101 ಇಟ್ಟರು ಕೂಡ ಏನು ತೊಂದರೆ ಅಲ್ಲದು ಅದೇ ಪ್ರೈಸ್ಗೆ ಟ್ರಿಗರ್ ಆಗುತ್ತೆ. ನೀವು ಬೇಗ ಟ್ರಿಗರ್ ಆಗಬೇಕು ಅಂತಿದ್ರೆ ನೀವು 2 ಪ್ರೈಸ್ನ ಎಂಟರ್ ಮಾಡಿ ಟ್ರಿಗರ್ ಆಗ್ಬೋದು. ಸೊ ಒಂದು ನೆನಪಿರಲಿ, ಬೈಯಲ್ಲಿ ಮತ್ತು ಸೆಲ್ಲಲ್ಲಿ ಎರಡು ಆಪೋಸಿಟಾಗಿ ವರ್ಕ್ ಆಗುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು SLM ಅಂತಿದೆ. ಸೊ SLM ಅಂದರೆ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್. ಇಲ್ಲಿ SLMಗೆ ಹೋದಾಗ ನೋಡಿ ನಿಮಗೆ ಪ್ರೈಸ್ ಸಿಗಲ್ಲ, ಬರೀ ಟ್ರಿಗರ್ ಪ್ರೈಸ್ ಸಿಗುತ್ತೆ. ಸೊ ಏನು ಅಂದರೆ, ಸೊ ಬೈಯಲ್ಲಿ ನಮಗೆ ಗೊತ್ತಿದೆ ಸ್ಟಾಪ್ ಲಾಸ್ ಆರ್ಡರ್ ಅಂದರೆ
ಕರೆಂಟ್ ಪ್ರೈಸ್ ಅಂದರೆ ಮಾರ್ಕೆಟ್ ಪ್ರೈಸ್ಗಿಂತ ಮೇಲೆ ನಾವು ಬೈ ಮಾಡಬೇಕು ಅಂದರೆ ಸ್ಟಾಪ್ ಲಾಸ್ ಪ್ರೈಸ್ನ ಯೂಸ್ ಮಾಡ್ತಿದ್ವಿ. ಸೊ ಇಲ್ಲಿ ಮಾರ್ಕೆಟ್ ಆರ್ಡರ್ ಏನಂದರೆ ಇವಾಗ ಟ್ರಿಗರ್ ಪ್ರೈಸ್ 110 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಯಾವಾಗ ಪ್ರೈಸ್ 100ರಿಂದ 110ಗೆ ಹಿಟ್ ಆಗುತ್ತೋ ಆವಾಗ ನಿಮ್ಮ ಪ್ರೈಸ್ ಏನಿದೆ, ನಿಮ್ಮ ಆರ್ಡರ್ ಏನಿದೆ ಅದು ಮಾರ್ಕೆಟ್ ಆರ್ಡರ್ನಲ್ಲಿ ಟ್ರಿಗರ್ ಆಗುತ್ತೆ. ಸೊ ಇದು ಒಂಥರ ಕನ್ಫರ್ಮೇಷನ್, ಫಸ್ಟ್ ಕನ್ಫರ್ಮೇಷನ್ ನಮಗೆ ಪ್ರೈಸ್ ಮೇಲೆ ಹೋಗ್ಲಿ ಆಮೇಲೆ ಎಂಟ್ರ್ ಆಗ್ತೀನಿ ಅಂತ. ಸೊ ಫಸ್ಟ್ ಕನ್ಫರ್ಮ್ ಆದ ತಕ್ಷಣ ನಿಮ್ಮ ಮಾರ್ಕೆಟ್ ಆರ್ಡರ್ ಏನಿದೆ ಅದು ಮಾರ್ಕೆಟ್ ಆರ್ಡರ್ನಲ್ಲಿ ಎಂಟ್ರ್ ಆಗ್ಬೋದು. ಸೊ ಅದಕ್ಕೆ ನಾವು ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅಂತ ಹೇಳ್ತೀವಿ. ಸೊ ಇದು ಸೆಲ್ಲಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ಕಂಪ್ಲೀಟ್ಲಿ ಆಪೋಸಿಟ್. ಸೊ ಸೆಲ್ಲಲ್ಲಿ ಯಾವಾಗ ಪ್ರೈಸ್ ಕೆಳಗಡೆ ಬಂದು ಹಿಟ್ ಆಗುತ್ತೆ ಟ್ರಿಗರ್ ಪ್ರೈಸ್, ಆವಾಗ ಆರ್ಡರ್ ಮಾರ್ಕೆಟ್ ಆರ್ಡರ್ನಲ್ಲಿ ಟ್ರಿಗರ್ ಆಗುತ್ತೆ. ಸೊ ಅದಕ್ಕೆ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೆಳಗಡೆ ಬಂದಾಗ ವೆರೈಟಿ ಅಂತ ಏನಿದೆ ರೆಗ್ಯುಲರ್. ಸೊ ರೆಗ್ಯುಲರಲ್ಲಿ ಏನಾಗುತ್ತೆ ಅಂದರೆ ನೀವು ಏನೇ ಆರ್ಡರ್ ಪ್ಲೇಸ್ ಮಾಡಿ ಮಾರ್ಕೆಟ್ ಲಿಮಿಟ್ ಸ್ಟಾಪ್ ಲಾಸ್ ಏನೇ ಪ್ರೈಸ್ ಮಾಡಿ ಪ್ಲೇಸ್ ಮಾಡ್ತೀರಾ ಅಂದ್ಕೊಳ್ಳಿ, ಬೈ ಆಗಿರಲಿ ಇಲ್ಲ ಸೆಲ್ ಆಗಿರಲಿ, ರೆಗ್ಯುಲರ್ ಆರ್ಡ್ರಲ್ಲಿ ಪ್ಲೇಸ್ ಮಾಡಿದಾಗ ನಿಮಗೆ ಯಾವುದೇ ಸ್ಟಾಪ್ ಲಾಸ್ ಅಥವಾ ಟೇಕ್ ಪ್ರಾಫಿಟ್ ಸಿಗೋದಿಲ್ಲ. ಸೊ ನಿಮಗೆ ಸ್ಟಾಪ್ ಲಾಸ್ ಅಥವಾ ಟೇಕ್ ಪ್ರಾಫಿಟ್ ಸಿಗಬೇಕು, ನೀವು ಪ್ಲೇಸ್ ಮಾಡ್ತಿದ್ರೆ ಮಾರ್ಕೆಟ್ ಆರ್ಡರ್ ಆಗಿರಲಿ, ಲಿಮಿಟ್ ಆರ್ಡರ್ ಆಗಿರಲಿ, ಸ್ಟಾಪ್ ಲಾಸ್ ಅಥವಾ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಯಾವುದೇ ಆರ್ಡರ್ ಆಗಿರಲಿ, ಇದಕ್ಕೆ ನಿಮಗೆ ಸ್ಟಾಪ್ ಲಾಸ್ ಮತ್ತು ಟೇಕ್ ಪ್ರಾಫಿಟ್ ಬೇಕಂದರೆ ಬ್ರ್ಯಾಕೆಟ್ ಆರ್ಡರ್ ಯೂಸ್ ಮಾಡಬೇಕು. ಸೊ ಬ್ರ್ಯಾಕೆಟ್ ಆರ್ಡರ್ ನೀವು ಕ್ಲಿಕ್ ಮಾಡಿದಾಗ ನೋಡ್ತಾ ಇದ್ದೀರಾ ಸ್ಟಾಪ್ ಲಾಸ್, ಟಾರ್ಗೆಟ್ ಮತ್ತು ಟ್ರೈಲಿಂಗ್ ಸ್ಟಾಪ್. ಸೊ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮತ್ತು ಸ್ಟಾಪ್ ಲಾಸ್ ಹತ್ರ ಇರೋದು ಒಂದೇ ಡಿಫ್ರೆನ್ಸು. ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನೋದು ಮೂವಿಂಗ್ ಸ್ಟಾಪ್ ಲಾಸ್, ನಾರ್ಮಲ್ ಸ್ಟಾಪ್ ಲಾಸ್ ಅದು ಮೂವ್ ಆಗೋಲ್ಲ, ನೀವೇನು ಪ್ರೈಸ್ ಸೆಟ್ ಮಾಡಿರ್ತೀರ ಅದೇ ಪ್ರೈಸಲ್ಲಿ ಇರುತ್ತೆ. ಸೊ ಇವಾಗ ಬೈ ಆರ್ಡರ್ ಪ್ಲೇಸ್ ಮಾಡಿರ್ತೀರ, 100 ರೂಪಾಯಿ ನೀವು ಎಂಟ್ರಿ ಮಾಡಿರ್ತೀರ, 110 ರೂಪಾಯಿ ಟಾರ್ಗೆಟು, 95 ರೂಪಾಯಿ ಸ್ಟಾಪ್ ಲಾಸ್. ಸೊ ಯಾವಾಗ ಪ್ರೈಸ್ 95 ಹಿಟ್ ಹೋಗುತ್ತೆ ನಿಮ್ಮ ಸ್ಟಾಪ್ ಲಾಸ್, ಅಲ್ಲಿಗೆ ನಿಮ್ಮ ಆರ್ಡರ್ ಕ್ಲೋಸ್ ಆಗುತ್ತೆ. ಸೊ ಟ್ರೈಲಿಂಗ್ ಸ್ಟಾಪ್ ಲಾಸಲ್ಲಿ ಹೇಗಾಗುತ್ತೆ ಅಂದರೆ ಇವಾಗ 100 ರೂಪಾಯಿ ಎಂಟ್ರಿ ಮಾಡಿರ್ತೀರ, ನಿಮ್ಮ ಪ್ರೈಸ್ ಏನಿದೆ 100 ರೂಪಾಯಿಂದ 110 ರೂಪಾಯಿ ಟಾರ್ಗೆಟ್ ಇದೆ, ನಿಮ್ಮ ಪ್ರೈಸ್ ಏನಾಗುತ್ತೆ 109 ರೂಪಾಯಿಗೆ ಹೋಗುತ್ತೆ. ಬಟ್ 110 ರೂಪಾಯಿ ಹಿಟ್ ಆಗೋಲ್ಲ, ಮತ್ತೆ ಕೆಳಗೆ ಬಂದು 95 ಹಿಟ್ ಆಗುತ್ತೆ, ಆವಾಗ ಟ್ರೇಡ್ ಕ್ಲೋಸ್ ಆಗುತ್ತೆ. ಅದು ನಾರ್ಮಲ್ ಸ್ಟಾಪ್ ಲಾಸಲ್ಲಿ. ಸೊ ಟ್ರೈಲಿಂಗ್ ಸ್ಟಾಪ್ ಲಾಸಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಪ್ರೈಸ್ 105 ರೂಪಾಯಿಗೆ ಜಂಪ್ ಆಗುತ್ತೆ, ನಿಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ 95 ಇದ್ದಿದ್ದು 100 ರೂಪಾಯಿಗೆ ಬರುತ್ತೆ. ಸೊ ನೆಕ್ಸ್ಟು 110 ರೂಪಾಯಿಗೆ ಹೋದರೆ ನೆಕ್ಸ್ಟ್ ಇದು 105 ರೂಪಾಯಿಗೆ ಬರುತ್ತೆ. ಸೊ ಅದು ನೀವು ಪಾಯಿಂಟ್ಸ್ ವೈಸ್ ನೀವು ಚೇಂಜ್ ಮಾಡ್ಕೋಬೋದು. ನಿಮಗೆ ಎಷ್ಟು ಪಾಯಿಂಟ್ ಡಿಸ್ಟೆನ್ಸ್ ಬೇಕು ಎಂಟ್ರಿ ಮತ್ತು ಎಕ್ಸಿಟ್ಗೆ, ಆ ಪಾಯಿಂಟ್ ಡಿಸ್ಟೆನ್ಸ್ ಎಂಟ್ರಿ ಮಾಡಿ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡ್ಬೋದು. ಸೊ ಟಾರ್ಗೆಟ್ ಅದು ಗೊತ್ತಿದೆ, ಟೇಕ್ ಪ್ರಾಫಿಟ್, ನಮ್ಗೆ ಏನು ಪ್ರಾಫಿಟ್ ಬೇಕು ಅದ್ರದ್ದು ಟಾರ್ಗೆಟ್ ಪ್ರೈಸ್ ಹಿಟ್ರೆ ಇದು ಆಟೋಮೆಟಿಕಾಗಿ ಕ್ಲೋಸ್ ಆಗುತ್ತೆ. ಸೊ ಇದು ಬ್ರ್ಯಾಕೆಟ್ ಆರ್ಡರ್. ಸೊ ನೆಕ್ಸ್ಟ್ ಕವರ್ ಆರ್ಡರ್ನಲ್ಲಿ ನಿಮಗೆ ಕಂಪಲ್ಸರಿ ಸ್ಟಾಪ್ ಲಾಸ್ ಇರುತ್ತೆ, ನಿಮಗೆ ಯಾವುದೇ ರೀತಿಯ ಟೇಕ್ ಪ್ರಾಫಿಟ್ ಅಥವಾ ಟಾರ್ಗೆಟ್ ಇರೋದಿಲ್ಲ. ನೀವು ಮಾರ್ಕೆಟ್ ಆರ್ಡ್ರು, ಲಿಮಿಟ್ ಆರ್ಡ್ರ್ ಏನೇ ಪ್ಲೇಸ್ ಮಾಡಿದ್ರು ಕವರ್ ಆರ್ಡರ್ ಯೂಸ್ ಮಾಡಿದ್ರೆ ನಿಮಗೆ ಒಂದು ಸ್ಟಾಪ್ ಲಾಸ್ ಸಿಗುತ್ತೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಸಿಗಲ್ಲ, ಇದು ಬರೀ ಫಿಕ್ಸೆಡ್ ಸ್ಟಾಪ್ ಲಾಸ್. ಸೊ ನೆಕ್ಸ್ಟ್ ಏನಿದೆ ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್. ಸೊ ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್ ಅಂದರೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಒಂದು ಟೈಮಿಂಗ್ ಇರುತ್ತೆ, ಆ ಟೈಮಿಂಗ್ನಲ್ಲಿ ನೀವು ಸ್ಟಾಕ್ ಟ್ರೇಡ್ ಮಾಡ್ಬೋದು. ಸೊ ನೀವು ಆರ್ಡರ್ ನೈಟ್ ಪ್ಲೇಸ್ ಮಾಡ್ಬೋದು, ಮಾರ್ನಿಂಗ್ ಯಾವಾಗ ಮಾರ್ಕೆಟ್ ಓಪನ್ ಆಗುತ್ತೆ ಆ ಟೈಮಲ್ಲಿ ನಿಮ್ಮ ಟ್ರೇಡ್ ಟ್ರಿಗರ್ ಆಗುತ್ತೆ. ಸೊ ಆಫ್ಟರ್ ಮಾರ್ಕೆಟ್ ಆರ್ಡರ್ಗೆ ಟೈಮಿಂಗ್ ಇದೆ, ಆ ಟೈಮಿಂಗ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ನೆಕ್ಸ್ಟ್ ವ್ಯಾಲಿಡಿಟಿ ಇದೆ, ಡೇ ಮತ್ತು ಐಒಎಸ್. ಸೊ ಡೇನಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಟ್ರೇಡ್ ಏನಾದರೂ ಟ್ರಿಗರ್ ಆಗಿಲ್ಲ, ನಿಮ್ಮ ಪ್ರೈಸ್ ಹಿಟ್ಟಾಯಿತು ಬಟ್ ಟ್ರಿಗರ್ ಆಗಿಲ್ಲ, ನಿಮಗೆ ವಾಲ್ಯೂಮ್ ಸಿಗಲಿಲ್ಲ, ನಿಮಗೆ ಮ್ಯಾಚ್ ಆಗುವಂಥ ಬೈಯರ್ ಅಥವಾ ಸೆಲ್ಲರ್ ಸಿಗಲಿಲ್ಲ, ನಿಮ್ಮ ಆರ್ಡರ್ ಇನ್ನೂ ಪೆಂಡಿಂಗಲ್ಲಿ ಇದೆ ಅಂದರೆ ಅದನ್ನು ಸೆಕೆಂಡ್ ರೌಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ ಆರ್ಡರು. ಮತ್ತೆ ಯಾವಾಗಾದ್ರೂ ಪ್ರೈಸ್ ಹೋಗಿ ಹಿಟ್ಟಾದಾಗ ಟ್ರಿಗರ್ ಪ್ರೈಸ್ ಮತ್ತೆ ನಿಮಗದು ಟ್ರಿಗರ್ ಆಗುತ್ತೆ. ಸೊ ಅದು ಇನ್ ಕೇಸ್ ಟ್ರಿಗರ್ ಆಗಿಲ್ಲ ಅಂದರೆ ಎಂಡ್ ಆಫ್ ದ ಡೇ ವೆಯ್ಟ್ ಮಾಡುತ್ತೆ, ಎಷ್ಟು ಸಾರಿ ಆ ಪ್ರೈಸ್ ಹೋಗಿ ಹಿಟ್ಟಾಗುತ್ತೋ ಅಷ್ಟು ಸಾರಿ ನಿಮ್ಮ ಆರ್ಡರ್ ಅಷ್ಟು ನಿಮ್ಮ ಪೆಂಡಿಂಗ್ ಆರ್ಡರ್ನಲ್ಲಿ ಇರುತ್ತೆ. ಇನ್ ಕೇಸ್ ಆ ಪ್ರೈಸ್ ಹಿಟ್ಟಾಗಿಲ್ಲ, ಯಾರು ನಿಮಗೆ ಬೈಯರ್ ಸೆಲ್ಲರ್ ಸಿಗಲಿಲ್ಲ ಅಂದರೆ ಆರ್ಡರ್ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ಕ್ಲೋಸ್ ಆದಾಗ. ಸೊ ಐಒಸಿನಲ್ಲಿ ಏನಾಗುತ್ತೆ ಅಂದರೆ ಸೊ ಯಾವಾಗ ನೀವು ಆರ್ಡರ್ ಪ್ಲೇಸ್ ಮಾಡ್ತೀರಾ, ನೀವು ಟ್ರಿಗರ್ ಪ್ರೈಸ್ ಎಂಟ್ರಿ ಮಾಡ್ತೀರಾ, ಸ್ಟಾಕ್ ಪ್ರೈಸ್ ಹೋಗಿ ಟ್ರಿಗರ್ ಪ್ರೈಸ್ನ ಹಿಟ್ ಆಗುತ್ತೆ ಬಟ್ ಆರ್ಡರ್ ಟ್ರಿಗರ್ ಆಗಲ್ಲ ಅಂತ ತಿಳ್ಕೊಳ್ಳಿ, ಇಮಿಡಿಯೇಟಾಗಿ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಸೆಕೆಂಡ್ ಚಾನ್ಸ್ಗೆ ಕಾಯಲ್ಲ, ಒಂದ್ಸಲ ಪ್ರೈಸ್ ಮಿಸ್ ಆದರೆ ಅಲ್ಲೇ ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೆ ಐಒಸಿ ಇಮಿಡಿಯೇಟ್ ಆರ್ ಕ್ಯಾನ್ಸಲ್. ಸೊ ಇದು ವ್ಯಾಲಿಡಿಟಿ. ನೆಕ್ಸ್ಟ್ ಡಿಸ್ಕ್ಲೋಸ್ ಕ್ವಾಂಟಿಟಿ. ಸೊ ನೀವು ಬಹಳ ಮೊತ್ತದ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡ್ತಿರುವಾಗ ನಿಮಗೇನಾದರೂ ಅದನ್ನ ಪಾರ್ಟ್ ವೈಸ್ ಸೆಲ್ ಮಾಡಬೇಕು ಅಂತಿದ್ರೆ ಪಾರ್ಟ್ ವೈಸ್ ನಿಮ್ಮ ಟ್ರೇಡ್ನ ಕ್ಲೋಸ್ ಮಾಡಬೇಕು. ಇವಾಗ 2 ಲಕ್ಷ ಸ್ಟಾಕ್ಸ್ ಇದೆ, ಅದನ್ನ ನೀವು 10,000 5,000 ಅಂತ ನೀವು ಸೆಲ್ ಮಾಡಬೇಕು ಅಂತಿದ್ರೆ ಡಿಸ್ಕ್ಲೋಸ್ ಕ್ವಾಂಟಿಟಿನಲ್ಲಿ ನಿಮಗೆ ಏನು ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿನ ನೀವು ಎಂಟರ್ ಮಾಡಿ ಇಟ್ಟಾಗ ಅದು ಪಾರ್ಟ್ ವೈಸ್ ನಿಮಗೆ ಮಾರ್ಕೆಟ್ ಡೆಪ್ತಲ್ಲಿ ಬೇರೆ ಟ್ರೇಡರ್ಸ್. ಸೊ ಈ ರೀತಿ ಬೇರೆ ಟ್ರೇಡರ್ಸ್ ನಿಮ್ಮ ಆರ್ಡರ್ಸ್ನ ನಿಮ್ಮ ಆರ್ಡರ್ಸ್ನಲ್ಲಿರುವಂಥ ಒಟ್ಟು ಮಟ್ಟದ ಒಂದು ಸಣ್ಣ ಒಂದು ಭಾಗನ ನೋಡ್ಬೋದು ಅಷ್ಟೇ, ಅದಕ್ಕೆ ಡಿಸ್ಕ್ಲೋಸ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ನೀವು ಇದು ಓನ್ಲಿ ನೀವು ಯಾವಾಗ ತುಂಬ ದೊಡ್ಡ ಮೊತ್ತದಲ್ಲಿ ಯೂಸ್ ಮಾಡ್ತೀರಾ ಅದರಲ್ಲಿ ನೀವು ಡಿಸ್ಕ್ಲೋಸ್ ಕ್ವಾಂಟಿಟಿ ಯೂಸ್ ಮಾಡ್ಬೋದು. ಸೊ ಇವಿಷ್ಟು ಆಗಿತ್ತು ಆರ್ಡರ್ ಟೈಪ್ಸ್. ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ನಿಮಗೇನಾದರೂ ಬೇರೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಜೊತೆಗೆ ಝೀರೋಧಾನಲ್ಲಿ ನಿಮಗೆ ಯಾವುದೇ ಪ್ರಶ್ನೆ ಇದ್ದರೆ, ಕೈಟ್ ಆ್ಯಪ್ ಬಗ್ಗೆ ಏನೇ ಪ್ರಶ್ನೆ ಇದ್ದರೂ ಕಮೆಂಟ್ನಲ್ಲಿ ತಿಳಿಸ್ಕೊಡಿ, ಪ್ರತಿಯೊಂದು ಕಮೆಂಟ್ಗೂ ನಾವು ರಿಪ್ಲೈ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.